ತುಂಬ ಜನ ಫೋನ್ ಮಾಡಿ ಹೋರಾಟ ಮಾಡಿದ್ರಿಂದ ಇಷ್ಟೆಲ್ಲ ಏನು ಹೋರಾಟ ಮಾಡಿದ ನಂತರ ಸರ್ಕಾರ ಡಿಸಿಷನ್ ತೊಗೊಂಡು 56,000 ಪೋಸ್ಟು ಅಂದರೆ 56,437 ಹುದ್ದೆಗಳನ್ನು ಭರ್ತಿ ಮಾಡ್ತಿದ್ದಾರೆ. ಮತ್ತು ಇವನು ಒಂದು ರೋಸ್ಟರ್ ಬಿಂದು 400 ರೋಸ್ಟರ್ ಬಿಂದು ಪಾಯಿಂಟ್ಸ್ ರೆಡಿಯಾಗಿ ಇವತ್ತು ಏನು ಗೌರ್ಮೆಂಟ್ ಆರ್ಡರ್ ಆಗಿದೆ. ಇದಕ್ಕೆಲ್ಲ ಕಾರಣ ನೀವೇ ಅಂತೇಳಿ ತುಂಬ ಜನ ಥ್ಯಾಂಕ್ಸ್ ಹೇಳೋದು ಮತ್ತು ಫೋನ್ ಮಾಡಿ ಧನ್ಯವಾದ ತಿಳಿಸ್ತಿದ್ದೀರಾ. ಬಟ್ ಇದಕ್ಕೆಲ್ಲ ಮೂಲ ಕಾರಣ ನೀವಿಲ್ಲ ಅಂತಂದರೆ ಯಾವುದೂ ಅಷ್ಟೇ ಏನೇ ಬದಲಾವಣೆ ಆಗಬೇಕಂತಂದರೆ ಇವತ್ತು ನಿಮ್ಮಿಂದನೇ ಆಗಿರೋಂಥದ್ದು. ಎಲ್ಲರ ಪರವಾಗಿ ಅದು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಹೋರಾಟಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿರೋದಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ಬೋದು. ನಮ್ಮ ಫ್ರೆಂಡ್ಸ್ ಇರ್ಬೋದು, ಎಷ್ಟೊಂದು ಜನ ಅಂದರೆ ಈ ಒಂದು ಹೋರಾಟ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗಿದೆ. ಇದಕ್ಕೆಲ್ಲ ಸಹಕರಿಸಿದಂಥ ನಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ ಸರ್ಕಲ್ ಇರೋಂಥವ್ರಿಗೆ ಎಲ್ರಿಗೂ ಒಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಮತ್ತು ಇದ್ರ ಜೊತೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಎಕೋಸಿಸ್ಟಮಲ್ಲಿ, ಲೈಬ್ರರೀಸ್ ಇರ್ಬೋದು, ಅದರಲ್ಲೂ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಟೆಲಿಗ್ರಾಮಲ್ಲಿರೋಂಥದ್ದು SR ವರ್ಲ್ಡು, VK ಕಿಂಗ್ಡಮು, ಟಾರ್ಗೆಟ್ IAS, ಕಿಟ್ಟಿ ಗ್ರೂಪ್ಸರು, ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದನ ತಿಳಿಸ್ಬೇಕು. ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತೂ ಹೆಸರು ತೊಗೊಂಡ್ರೆ ಲಿಸ್ಟ್ ಇದೆ, ಸುಮಾರು ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ರ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು. ಈ ಒಂದು ವಿಚಾರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೂ ಧನ್ಯವಾದ ತಿಳಿಸ್ತಾ, ಇನ್ಕ್ಲೂಡಿಂಗ್ ಲೈಬ್ರರೀಸ್ ಇರ್ಬೋದು, ಎಲ್ಲ ಲೈಬ್ರರಿ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತಿಷ್ಟೆಲ್ಲ ಹೋರಾಟ ಆಗಿತ್ತು. ಮತ್ತು ಮೊನ್ನೆ ಹೋರಾಟಕ್ಕೂ ಅಷ್ಟೇ ತೇಲಿ ಸಾರು, ಮಮದಾಪುರ್ ಸಾರು, ಸಿದ್ದು ಸಾರು, ಧಾರವಾಡದಲ್ಲಿ ಎಷ್ಟೋ ಜನ, ನಾಗರಾಜು ಮತ್ತು ಎಷ್ಟೊಂದು ಜನ ಇದ್ದಾರೆ, ಮತ್ತು ಗುರುಬಸವ ಸಾರು, ಇವೆಲ್ಲ ಒಂದು ಎಂಟೈರ್ ಟೀಮ್ ವರ್ಕಿಂದ ಇಷ್ಟೆಲ್ಲ ಹೋರಾಟ ಮಾಡೋದಕ್ಕೆ ಕಾರಣ ಆಯಿತು. ಈ ಒಂದು ಎಲ್ರಿಗೂ ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ರಿಗೂ ಈ ಒಂದು ಧನ್ಯವಾದ ತಿಳಿಸ್ಬೇಕು. ಮತ್ತು ಅಲ್ಲಿರೋಂಥ ಧಾರವಾಡದ ಸಬರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಪ್ರಭು ಸರ್ ಆಗಿರ್ಬೋದು, ಮತ್ತು ಕಮಿಷನರ್ ಶಶಿಕುಮಾರ್ ಸರ್ ಆಗಿರ್ಬೋದು, SP ಸರ್ ರವೀಶ್ ಸರ್ ಆಗಿರ್ಬೋದು, ಎಲ್ರಿಗೂ ACP ಸರ್, ಎಲ್ರಿಗೂ ಅಲ್ಲಿರೋಂಥ PC ಸಬ್ ಇನ್ಸ್ಪೆಕ್ಟ್ರು, ಯಾಕೆಂದರೆ ನಮ್ಮ ಒಂದು ಹೋರಾಟದಲ್ಲಿ ಬಟ್ಟೆ ಶರ್ಟ್ಸ್ ಎಲ್ಲ ಹರ್ಕೊಂಡಾಗ ಕೂಡ ಅವರೇ ಪೊಲೀಸ್ ಇಲಾಖೆಯಿಂದನೇ ನಮಗೆ ಬಟ್ಟೆ ಮತ್ತು ಬನೀನೆಲ್ಲ ತೊಗೊಂಬಂದ್ಕೊಟ್ಟಿರೋದು ಎಲ್ರಿಗೂ ಒಂದು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಈ ಒಂದು ಹೋರಾಟದಲ್ಲಿ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರ ಅಷ್ಟಕ್ಕೂ ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಗೆಲ್ರಿಗೂ ಚಿರಋಣಿಯಾಗಿರ್ತೀನಿ. ಮತ್ತು ಈ ಒಂದು ಸರ್ಕಾರ ತುಂಬ ಸೀರಿಯಸ್ ಆಗಿ ತೊಗೊಬೇಕು. ಮತ್ತು ಏನು ಒಂದು ಪ್ರಾಮಿಸ್ ಮಾಡಿದ್ದಾರೆ, ನೆಕ್ಸ್ಟ್ ಇವಾಗ 56,432 ಪೋಸ್ಟು, ನೆಕ್ಸ್ಟ್ ಅದ್ರ ಜೊತೆಲಿ ಇನ್ನೂ 50,000 ಖಾಲಿ ಹುದ್ದೆಗಳನ್ನು ಇದೇ ವರ್ಷ ಭರ್ತಿ ಮಾಡಬೇಕು. ಮತ್ತು ಈಗೇನು ಇಲಾಖೆವಾರು ಅಂದರೆ ಡಿಪಾರ್ಟ್ಮೆಂಟ್ ವೈಸು ನಾನು ಹೋಗಿ ಎಲ್ಲ ಕಡೆ ಫಾಲೋಅಪ್ ಮಾಡ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆ ಇರ್ಬೋದು. ಪೊಲೀಸ್ ಇಲಾಖೆಯಲ್ಲಿ ಸುಮಾರು 8,000 ಪೊಲೀಸ್ ಕಾನ್ಸ್ಟೇಬಲ್ದು, ಸಿವಿಲ್ ಪೊಲೀಸು, KSISF, KSRP ಮತ್ತು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ದು 8,000 ಪೋಸ್ಟು ರೋಸ್ಟರ್ ಬಂದು ವಿತಿನ್ 1 ವೀಕಲ್ಲಿ ಮ್ಯಾಕ್ಸಿಮಮ್ 2 ವೀಕ್ಸ್ ಅಂತ ನಾನು DIG ಸರ್ ಹತ್ರ ಮಾತಾಡಬೇಕಂದ್ರೆ ಅನುಚೇತ್ ಸರ್ ಹತ್ರ ಮ್ಯಾಕ್ಸಿಮಮ್ 2 ವೀಕ್ಸ್ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಒಂದು 10 to 15 ಡೇಸ್ ಒಳಗಡೆ ನೋಟಿಫಿಕೇಶನ್ಸ್ ಆಗಬೇಕು, ಈ ಮಂತ್ 25ನೇ ತಾರೀಕು ಒಳಗಡೆ. ಆದರೆ ಎಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ಓಕೆ ಧನ್ಯವಾದ ತಿಳಿಸ್ತೀವಿ. ಇಲ್ಲ ಅಂತಂದರೆ ಸ್ವಲ್ಪ ಏನಾದರೂ ಡಿಲೇ ಆಯ್ತು ಅಂದರೆ 100% ಯಾವ್ಯಾವ ಇಲಾಖೆ ನಮಗೆ ಪ್ರಾಮಿಸ್ ಮಾಡಿದೆ, ಇನ್ಕ್ಲೂಡಿಂಗ್ ಶಿಕ್ಷಣ ಇಲಾಖೆಯಿಂದ ಸುಮಾರು 15,000 ಪೋಸ್ಟು HK ಮತ್ತು ನಾನ್ HKದು, ಪ್ಲಸ್ ಇನ್ನೂ 3,708 ಪೋಸ್ಟು ಇವಾಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ ಕಳಿಸಿದ್ದಾರೆ HK ಪೋಸ್ಟು. ಟೋಟಲ್ ಈಗ ಮುಂಚೆ 5,267 ಪೋಸ್ಟು HKದಿತ್ತು. ಅದರಲ್ಲಿ ರ್ಯಾಷನಲೈಸೇಷನ್ ಅಂದರೆ ಡಿಸೆಂಡಿಂಗ್ ಆರ್ಡರ್ ಪ್ರಕಾರ ಎಲ್ಲ ಡಿವೈಡ್ ಮಾಡಿ ಪೋಸ್ಟ್ಸ್ ಇದು ಮಾಡಿದರು. ಮತ್ತು PSTR ನಂಬರ್ ಆಫ್ ಪೋಸ್ಟ್ ಕಡಿಮೆ ಇತ್ತು, ಅದನ್ನು ಕೂಡ ಈಗ ನೆಕ್ಸ್ಟ್ ಏನು 3,708 ಪೋಸ್ಟ್ ಇದೆ, ಅದರಲ್ಲಿ 2,500 ಪೋಸ್ಟ್ PSTಗೆ ಅಂತೇಳಿ ಅಪ್ರೂವಲ್ ಮಾಡ್ತೀನಿ ಅಂತ ಇದು ಮಾಡ್ತಿದ್ದಾರೆ. ಆ ಒಂದೆಲ್ಲ ನೋಟಿಫಿಕೇಶನ್ಸ್ನ ಒಂದೇ ಟೈಮ್ ಮಾಡಬೇಕನ್ನೋದೇ ನಮಗೂ ಕೇಳ್ತಾ ಇರೋದು. ಇದೇ ತಿಂಗಳು 25ನೇ ತಾರೀಕು ಒಳಗಡೆ ನೋಟಿಫಿಕೇಶನ್ಸ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಅಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು ನಾನ್ HK ಪೋಸ್ಟ್ ಏನು 9,733 ಪೋಸ್ಟ್ ಇದೆ, ಅದು ಕೂಡ ಎಲ್ಲ ಡಿವೈಡ್ ಆಗಿ ಪೋಸ್ಟ್ ಕರೀತಾ ಇರೋಂಥದ್ದು. ಎಲ್ಲರೂ ಸ್ಟೂಡೆಂಟ್ಸ್, ಆಸ್ಪಿರೆಂಟ್ಸು ಪ್ರತಿಯೊಂದು ದಿನವೂ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನೋಟಿಫಿಕೇಶನ್ಸ್ ಆಗಿ ವಿತಿನ್ 100 ಡೇಸಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕಂತ ಹೇಳ್ಬಿಟ್ಟು ಕಮಿಷನರ್ ಸರ್ ಅಂದರೆ ವಿಕಾಸ್ ಕಿಶೋರ್ ಸರ್ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ತುಂಬ ಸೀರಿಯಸ್ ಆಗಿ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆಯಲ್ಲೂ ಅಷ್ಟೇ 100 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕಂತ ಪ್ಲ್ಯಾನ್ ಇದೆ, ಅಂದರೆ 3 ಮಂತ್ಸ್ ಟೈಮ್ ಕೊಟ್ಟು. ಹಂಗಾಗಿ ಎಲ್ಲ ಸ್ಟೂಡೆಂಟ್ಸು ಪ್ರತಿ ಒಂದು ದಿನವೂ ಇಂಪಾರ್ಟೆಂಟ್ ಇರುತ್ತೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಆರೋಗ್ಯ ಇಲಾಖೆಯಲ್ಲೂ ಅಷ್ಟೇ ಸುಮಾರು 38,000 ಖಾಲಿ ಹುದ್ದೆ ಇದೆ. ನರ್ಸ್ ಇರ್ಬೋದು ಮತ್ತು ಡಾಕ್ಟರ್ಸ್ ಎಲ್ಲ ಪೋಸ್ಟಸ್ಸು ನಾವು ಅಲ್ಲಿ ಅದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಸರ್ ಹತ್ರ ಮಾತಾಡಿ ಅಲ್ಲೂ ಅಷ್ಟೇ ಎಲ್ಲ ಪೋಸ್ಟಸ್ನ
ಕಾಲ್ ಮಾಡಬೇಕು, ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಯಾವುದೇ ಇಲಾಖೆಯಲ್ಲಿರ್ಬೋದು, ಎಷ್ಟು ಖಾಲಿ ಹುದ್ದೆ ಇದೆ, ಏನೇನು ಮಾಡಬೇಕು ಪ್ರತಿಯೊಂದನ್ನು ನಮಗೆ ತಿಳಿಸಿ 100% ಮಾಡ್ತೀವಿ. ಯಾವುದೇ ವಿಚಾರ ಆಗಿರ್ಬೋದು, ಸ್ವಲ್ಪ ಪೇಷನ್ಸ್ ಇರಬೇಕು. ಯಾಕೆಂದರೆ ಇಷ್ಟು ದಿನ ನಾವು ಗೌರ್ಮೆಂಟಿಗೆ ನೀವು ಯಾವುದೇ ವಿಚಾರ ನೀವು ಓದಬೇಕಾದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಈ ಒಂದು ಸರ್ಕಾರನೂ ಅಷ್ಟೇ ತುಂಬ ಸೀರಿಯಸ್ ಆಗಿ ತೊಗೊಬೇಕು. ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಈಗೇನು 56,432 ಪೋಸ್ಟ್ ಇದೆ, ಅದು ನೆಕ್ಸ್ಟ್ 6 ಮಂತ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೆಕ್ಸ್ಟ್ 6 ಮಂತಲ್ಲಿ ಕಂಪ್ಲೀಟ್ ಮಾಡಿ, ಮತ್ತು ಇದ್ರ ಜೊತೆಲಿ ಇನ್ನೂ 50,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಅವ್ರ ಹತ್ರ ಹೋಗಿ ಭೇಟಿ ಮಾಡಿದಾಗೆಲ್ಲ ಸಹಕರಿಸಿದ್ದಾರೆ. ಮತ್ತು ಗೌರ್ಮೆಂಟಲ್ಲಿರೋಂಥವ್ರು ಇರ್ಬೋದು, ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಇರ್ಬೋದು, DPR ಸೆಕ್ರೆಟರಿ ಜಗದೀಶ್ ಸರ್ ಇರ್ಬೋದು, ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಅಡ್ವೈಸರ್ ಅಂದರೆ ಪೊಲಿಟಿಕಲ್ ಅಡ್ವೈಸರ್ ಮತ್ತು ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಸರ್, ಅವ್ರಿಗೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಈ ವಿಚಾರವಾಗಿ ಗೌರ್ಮೆಂಟ್ ತುಂಬ ಸೀರಿಯಸ್ ಆಗಿ ತೊಗೊಬೇಕು. ಏಕೆಂದರೆ ಈಗ ನೋಟಿಫಿಕೇಶನ್ಸ್ ಅನ್ನೋದು ಒಂದು ಎವ್ರಿ ಇಯರು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಪ್ರತಿಯೊಂದು ಇಲಾಖೆಯಿಂದ ಅದೆಷ್ಟೇ ಪೋಸ್ಟ್ ಇದ್ರೂ ನೋಟಿಫಿಕೇಶನ್ ಆಗೋ ರೀತಿ ಒಂದು ರೂಲ್ಸ್ ತೊಗೊಂಬರ್ಬೇಕು. ಅದನ್ನು 100% ಮಾಡೋಣ ಎಲ್ಲರೂ ಸೇರಿಕೊಂಡು. ಈಗ ಆಲ್ರೆಡಿ ನಾವು ಧಾರವಾಡದಲ್ಲಿ ಏನು ಒಂದು 4 ವಿದ್ಯಾರ್ಥಿ ಕ್ಯಾಂಟೀನ್ನ ಬಜೆಟಲ್ಲಿ ಬರೋ ಥರ ನಾವು ಏನು ಡಿಮ್ಯಾಂಡ್ ಮಾಡಿದ್ವಿ ಮತ್ತು ನಾವು ಮನವಿ ಮಾಡ್ಕೊಂಡಿದ್ವಿ, ಅದೇ ರೀತಿ 4 ವಿದ್ಯಾರ್ಥಿ ಕ್ಯಾಂಟೀನ್ ಧಾರವಾಡದಲ್ಲಾಗಿದೆ. ಮತ್ತು 2 ಡಿಜಿಟಲ್ ಲೈಬ್ರರಿ, 1 ಡಿಜಿಟಲ್ ಲೈಬ್ರರಿ, ಮತ್ತು ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನ್, 1 ಡಿಜಿಟಲ್ ಲೈಬ್ರರಿ ಆಗಿದೆ. ಅದೇ ರೀತಿ ಬಿಜಾಪುರದಲ್ಲಾಗಿರ್ಬೋದು, ಕಲಬುರಗಿ, ಶಿವಮೊಗ್ಗ, ಮೈಸೂರು, ಮೇಜರ್ ಡಿಸ್ಟ್ರಿಕ್ಸಲ್ಲಿ ಅಟ್ಲೀಸ್ಟ್ 1 or 2 ವಿದ್ಯಾರ್ಥಿ ಕ್ಯಾಂಟೀನ್ಸು. ಯಾಕೆಂದರೆ ಇವತ್ತು ಒಂದೊಂದು ಟೈಮು ನಾನು ಕೆಲವೊಂದು ಗ್ರೂಪ್ಸಲ್ಲಿ ನಾನು ಆ್ಯಡ್ ಮಾಡಿದ್ದಾರೆ. ಕೆಲವೊಂದು ಊಟದ ಗ್ರೂಪ್ಸಲ್ಲಿ ಊಟ ಎಲ್ಲಿದೆ, ಊಟ ಸಿಗುತ್ತಾ, ಈ ಥರ ಎಲ್ಲ ಮೆಸೇಜ್ ಆಗ್ತಾ ಬರುತ್ತೆ. ಅಂದರೆ ಒಂದು ಟೈಮ್ ಊಟದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಲೈಬ್ರರೀಸು ಅಷ್ಟೇ ತುಂಬ ಇಂಪಾರ್ಟೆಂಟು. ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊತೀನಿ, ಇಷ್ಟು ದಿನ ಏನು ಸಫರ್ ಆಗಿದ್ದೀರಾ, ನೆಕ್ಸ್ಟ್ ಒಂದು 6 ಮಂತು ತುಂಬ ಸೀರಿಯಸ್ ಆಗಿ ಓದ್ಕೊಡಿ. ಯಾವುದೇ ಕೆಲಸ ಇರ್ಬೋದು, ನಾನು ನೋಡಿದೆ ಇಲ್ಲಿ ಆಫೀಸ್ ಹತ್ರ ಹಿಂಗೆ ಓಡಾಡಬೇಕಾದ್ರೆ ನಾನು ಸುಮ್ಮನೆ ಆಚೆ ಹೋದರೆ ಸಾಕು, ಯಾರಾದರೂ ನಿನ್ನೆ ಫ್ಲಿಪ್ಕಾರ್ಟು, ಸ್ವಿಗ್ಗಿ, ಝೊಮೊಟೊ ಗಿಗ್ ವರ್ಕರ್ಸ್ ಆಗಿ ಎಷ್ಟೋ ಜನ ವರ್ಕ್ ಮಾಡ್ತಿದ್ದಾರೆ. ಅಂದರೆ ಅಟ್ಲೀಸ್ಟ್ ಆಫ್ ಡೇ ಅದನ್ನೆಲ್ಲ ಸ್ವಲ್ಪ ದಿನಕ್ಕೆ ಬ್ರೇಕ್ ಹಾಕಿ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. PSI ನೋಟಿಫಿಕೇಷನ್ದು ಸದ್ಯಕ್ಕೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಫೋಕಸ್ ಮಾಡಿ ನೋಟಿಫಿಕೇಷನ್ ಮಾಡೋ ರೀತಿ ನಾವು ಮನೆಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಮನವಿ ಮಾಡ್ಕೊತೀವಿ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಖಾಲಿ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ನಾವು ಖಾಲಿ ಹುದ್ದೆಗಳನ್ನು ತೋರಿಸ್ತೀವಿ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು 100% ಅದು ನೋಟಿಫಿಕೇಷನ್ಸ್ ಮಾಡೋ ರೀತಿ ಪ್ರೆಸರ್ ಹಾಕೋಣ. ಎಲ್ಲ ಸ್ಟೂಡೆಂಟ್ಸು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಈಗ ಎಷ್ಟೊಂದು ಜನ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು ಸ್ವಲ್ಪ ದಿನ ಬ್ರೇಕ್ ಮಾಡಿ, ಇಲ್ಲ ಅಟ್ಲೀಸ್ಟ್ 6 hours ಇನ್ನು ಫುಲ್ ಟೈಮ್ ವರ್ಕ್ ಮಾಡ್ತಾ ಇರೋರು ಅಟ್ಲೀಸ್ಟ್ ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓದೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇಲ್ಲ ಅಂತಂದರೆ ತುಂಬ ಈಗಿರೋಂಥ ಕಾಂಪಿಟೇಷನಲ್ಲಿ ತುಂಬ ಸ್ಟ್ರಗಲ್ ಆಗುತ್ತೆ. ಮತ್ತು ಇನ್ಕ್ಲೂಡಿಂಗ್ ಏನು 5 years ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ, ಅದರಲ್ಲಿ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ. 5 years ಏಜ್ ರಿಲ್ಯಾಕ್ಸೇಷನ್ನು ನಾನು ಎಷ್ಟೋ ಜನ ಕೇಳಿದೆ. ಅಂದರೆ ನಾನು ಡಿಸ್ಕಷನ್ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಇರ್ಬೋದು, ಎಲ್ಲರೂ ನಾವು ಮಾತಾಡಬೇಕಾದ್ರೆ ಇಡೀ ಲೈಫ್ ಟೈಮಲ್ಲಿ ಆ ಥರ ಅಷ್ಟು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನಮಗೆಲ್ಲ ಕೊಟ್ಟೇ ಇರಲಿಲ್ಲ. 1 ವರ್ಷ 1 ಅಟೆಂಪ್ಟು ಸಿಗಲಿಲ್ಲ ಅಂತೇಳಿ. 1 ಅಟೆಂಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಇವಾಗ ಪೊಲೀಸ್ ಇಲಾಖೆಯಲ್ಲಿ 5 years ಅಲ್ಲ, ಆಲ್ಮೋಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ದು 8 years ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಇದಕ್ಕೆಲ್ಲ ನಾವೇನು ಹೋರಾಟ ಮಾಡಿ ಮನವಿ ಮಾಡ್ಕೊಂಡಿದ್ವಿ, ಹೋರಾಟದ ಮುಖಾಂತರ ಆಗಿರೋದು ಇದೆಲ್ಲ, ಅಷ್ಟು ಸುಲಭ ಅಲ್ಲ. ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಅವರಿಗೆ ಅವ್ರೇನು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ. ಅವತ್ತು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀನಿ ಅಂತ ಹೇಳಿದ್ರು, ಅದ್ರ ಪ್ರಕಾರ ಮಾಡಿದ್ರು. ವಿದ್ಯಾರ್ಥಿ ಕ್ಯಾಂಟೀನ್ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ಬೇಕು. ಮತ್ತು ಏನು ಒಂದು ಡಿಜಿಟಲ್ ಲೈಬ್ರರಿ ಬಗ್ಗೆನೂ ಅಷ್ಟೇ ನಾವು ಕೇಳ್ಕೊಂಡಾಗ ಅದನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ಇನ್ನು ನೋಡೋಣ, ಇನ್ನು ಆದಷ್ಟು ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲನೂ ಬಗೆಹರಿಸೋಣ. KPSCಲಿ ಏನು KSL ಆಗಿರೋಂಥ ಟ್ರಾನ್ಸ್ಲೇಷನ್ ಎರರು ಸಾಕಷ್ಟು ಹೋರಾಟ ಮಾಡಿದ್ವಿ. ಅದು ಯಾಕೆ ಫೇಲ್ ಆಯ್ತು ಅಂತಂದರೆ, ಇನಿಷಿಯಲಿ ಸ್ವಲ್ಪ ಜನ ಕೋರ್ಟಿಗೆ ಹೋಗಿರೋದ್ರಿಂದ ಅದು ಫೇಲ್ ಆಗಿದ್ದೆ ಹೊರತು ಹೋರಾಟದ ಮುಖಾಂತರ ಫೇಲ್ ಆಗಿರೋದಲ್ಲ. ಅದು ಇಲ್ಲಾಂದ್ರೆ 100% ಅದು ಅವಾಗಲೇ ಎಕ್ಸಾಮ್ಸ್ ಆಗ್ತಾಯಿತ್ತು. ಎಕ್ಸಾಮ್ಸ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. 1-2 ದಿನ ಹೋರಾಟ ಅಲ್ಲ, ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಬಂದಿದ್ವಿ. ಮತ್ತು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವ್ರ ನೇತೃತ್ವದಲ್ಲಿ ಇಡೀ ಅಂದರೆ ಅಹೋರಾತ್ರಿ ಧರಣಿ ಎಲ್ಲ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಗೌರ್ಮೆಂಟು ಕೋರ್ಟ್ ಮೇಲೆ ಹಾಕ್ಬಿಡ್ತು. ಕೋರ್ಟಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಹೋದಂಗೆಲ್ಲ ಸ್ಟೇಜ್ ಬೈ ಸ್ಟೇಜು KPSC ಅವರು ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದಾರೆ. ಇವತ್ತು KPSC ಮೇಲೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಸಿಟ್ಟಿದೆ. ಯಾಕೆಂದರೆ ಅದು ಸ್ವಲ್ಪ ಸಿಟ್ಟಲ್ಲ, ಸಿಕ್ಕಿದ್ರೆ ಅದು KPSC ಮೆಂಬರ್ಸ್ನ ಅವ್ರೇನಾದರೂ ಒಂದು ಸ್ವಲ್ಪ ತಪ್ಪು ಮಾಡಿ ಒಂಚೂರು ಸಿಕ್ಕಾಕೊಳ್ಳಿ, ಆಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಎಲ್ಲ ಸ್ಟೂಡೆಂಟ್ಸು KPSCಗೆ ನಾವು ಯಾವ ನೋಟಿಫಿಕೇಷನ್ಸ್ ಕೊಡಬಾರ್ದಂತ ನಾವು ಡಿಸೈಡ್ ಮಾಡಿದ್ದೀವಿ.
ಆದರೆ ಕೆಲವೊಂದು ನೋಟಿಫಿಕೇಷನ್ಸ್ ಎಲ್ಲ ನೋಟಿಫಿಕೇಷನ್ಸು ಕೆ ಇ ಮುಖಾಂತರ ಮಾಡೋಕ್ಕಾಗಲ್ಲ ಅಂತ ಅವರು ಇದು ಮಾಡ್ತಿದ್ದಾರೆ, ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅಂದರೆ ಅಷ್ಟೆಲ್ಲ ನಮಗೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಮಟ್ಟಕ್ಕೆ KPSCಗೆ ನೋಟಿಫಿಕೇಷನ್ಸ್ ಕೊಡಬೇಕಂತ ಹೇಳ್ತಿದ್ದಾರೆ. ಬಟ್ ಅದರಲ್ಲಿ ಏನಾದರೂ ಎಷ್ಟೇ ಒಂದೆರಡು ನೋಟಿಫಿಕೇಷನ್ಸ್ ಕೊಟ್ಟರು ಕೂಡ ಅದು ನಾವೇನು ಹೇಳ್ತೀರಾ ಆ ರೀತಿ ಇರಬೇಕು, ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಮತ್ತು KEದಲ್ಲಿ ಏನು ಒಂದು ರಿಫಾರ್ಮ್ಸ್ ನಾವು ಹೇಳಿದ್ದೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೂ KPSCಯಲ್ಲಿ ಬರಬೇಕು. ಸೇಮ್ ಡೇ OMR ಶೀಟ್ಸ್ ರಿಲೀಸ್ ಮಾಡಬೇಕು, ಮತ್ತು 2 ಡೇಸಲ್ಲಿ ಕೀ ಆನ್ಸರ್ ಬಿಡಬೇಕು, ಮತ್ತು ಅದಾದಮೇಲೆ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಬೇಕು, ಮತ್ತು ಒಂದು ಟೈಮ್ ಲಿಮಿಟ್ ಇರಬೇಕು. ಸುಮ್ಮನೆ ಇಷ್ಟ ಬಂದಂಗೆಲ್ಲ ರಿಸಲ್ಟ್ಸ್ ಇರ್ಬೋದು, ಅಡಿಷ್ನಲ್ ಲಿಸ್ಟ್ ಇರ್ಬೋದು, ಎಲ್ಲದೂ ಅಷ್ಟೇ ವಿದ್ಯಾರ್ಥಿಗಳು ಪರವಾಗಿ ಕೆಲಸ ಮಾಡೋದಾದರೆ ಒಂದೆರಡು ನೋಟಿಫಿಕೇಷನ್ಸ್ ಕೊಡ್ಬೋದು, ಇಲ್ಲಾಂದರೆ ಅದನ್ನು ಕೊಡಬಾರ್ದು. ಆ್ಯಕ್ಚುಲಿ ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ನೋಟಿಫಿಕೇಷನ್ಸು KE ಮುಖಾಂತರನೇ ಮಾಡೋ ರೀತಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇನ್ಕ್ಲೂಡಿಂಗ್ ಲ್ಯಾಂಡ್ ಸರ್ವೇರ್ ಇರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು. ಈಗ ಆಲ್ರೆಡಿ ಅಗ್ರಿಕಲ್ಚರ್ ನೋಟಿಫಿಕೇಷನ್ಸು KPSCಯಿಂದ KE ಕೊಡೋ ಥರ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ತುಂಬ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸು ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಿ. ಈ ವರ್ಷ ಏನು ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ನಿಮಗೆ ಇದೇ ವರ್ಷ ಒಂದು ಜಾಬ್ ಸಿಕ್ಕಿ, ಯಾಕೆಂದರೆ ಒಂದು ಜಾಬ್ ತುಂಬ ನೀಡಿದೆ. ಯಾಕೆಂದರೆ ಒಂದು ಜಾಬ್ ಇಲ್ಲ ಅಂತಂದರೆ ಎಕ್ಸಾಮ್ ಬರೆದವ್ರಿಗೆ ಗೊತ್ತಿರುತ್ತೆ ಅದ್ರ ಪೇಯ್ನ್ ಏನಿರುತ್ತೆ ಅಂತೇಳಿ. ಆ ಪೇಯ್ನ್ ನನಗೆ ಗೊತ್ತಿರೋದ್ರಿಂದನೇ ಇಷ್ಟೆಲ್ಲ ಹೋರಾಟ ಮಾಡಿ ನಿಮಗೆಲ್ಲ ಇಷ್ಟು ನ್ಯಾಯ ಕೊಡೋದ್ರ ಬಗ್ಗೆ ಮುಂದೆ ನಿಂತ್ಕೊಂಡು ಏನೇ ಆದ್ರೂ ಪರವಾಗಿಲ್ಲ ನಾವು ರೆಡಿ ಅನ್ನೋ ಥರ ಮಟ್ಟಕ್ಕೆ ಹೋರಾಟ ಮಾಡಿದ್ದೀವಿ. ಇವಾಗಲೂ ಅಷ್ಟೇ ಸರ್ಕಾರ ಏನಾದರೂ ನಾವು ಒಂದು ವಾರ ಟೈಮ್ ಕೊಟ್ಟಿದ್ದೀವಿ ಅಂದರೆ ಈ ಒಂದು ಡೇಟಲ್ಲಿ ಆಗಿಲ್ಲ ಅಂತಿದ್ರೆ ಬೇರೆ ಬೇರೆ ರೀತಿ ಹೋರಾಟ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆದರೆ ಗೌರ್ಮೆಂಟು ಇವತ್ತು ರೋಸ್ಟರ್ ಬಿಟ್ಟು ಇನ್ನೇನು ನೆಕ್ಸ್ಟ್ 1 ವೀಕ್ ಇಲ್ಲ 15 ಡೇಸ್ ಒಳಗಡೆ ಎಲ್ಲ ಇಲಾಖೆಯಲ್ಲೂ ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಏನು ಸ್ಟೇಟ್ ಎಲೆಕ್ಷನ್ ಕಮಿಷನಿಂದ GB ಎಲೆಕ್ಷನ್ ನಡೆದರೂ ಕೂಡ ಅವ್ರ ಹತ್ರ ಪರ್ಮಿಷನ್ಸ್ ತೊಗೊಂಡು ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂದಿದ್ರೆ 100% ಯಾವುದೇ ಕಾರಣಕ್ಕೂ ಹೋರಾಟ ಬಿಡ್ತಿರ್ಲಿಲ್ಲ. ಹೋರಾಟ ವಿಭಿನ್ನವಾಗಿ ಯಾವ ರೀತಿ ಹೋರಾಟ ಯಾವತ್ತು ಹೇಳಿ ಹೋರಾಟ ಮಾಡಲ್ಲ, ಹೋರಾಟ ಮಾಡಿದ ಮೇಲೆ ಗೊತ್ತಾಗಿರುತ್ತೆ ಆ ಹೋರಾಟ ಹೆಂಗಿರುತ್ತೆ ಅಂತೇಳಿ. ಆ ರೀತಿ ಹೋರಾಟ ಮಾಡ್ಬೇಕು ನಾವು. ಯಾಕೆಂದ್ರೆ ಇದು ಸುಮ್ಮನೆ ಹೇಳ್ಬಿಟ್ರೆ ಹೋರಾಟ ಆಗಲ್ಲ. ಪ್ರತಿಯೊಂದು ಕಾರ್ಯರೂಪಕ್ಕೆ ಬಂದಾದ್ಮೇಲೆ ನಾವು ಅದು ಅದಾಗಿ ಗೊತ್ತಾಗಬೇಕು ಯಾವ ರೀತಿ ಹೋರಾಟ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ನೀವೇನೇ ಮಾಡಿದ್ರೂ ವಿದ್ಯಾರ್ಥಿಗಳ ಪರವಾಗಿ ಅದು ಅನ್ಯಾಯ ಆಗ್ತಾ ಇದೆ ಅಂತಂದರೆ 100% ಯಾವುದೇ ಕಾರಣಕ್ಕೂ ಬಿಡಲ್ಲ. ಇನ್ನೂ ಏನೇನು ಸಮಸ್ಯೆ ಇದೆ, ಫಾರ್ ಎಕ್ಸಾಂಪಲ್ DCC ಬ್ಯಾಂಕ್ದು ರಿಸಲ್ಟ್ಸ್ ಬಿಡೋದಿರ್ಬೋದು, ಅಪೆಕ್ಸ್ ಬ್ಯಾಂಕ್ದು ರಿಸಲ್ಟ್ಸ್ ಇರ್ಬೋದು, ಇವೆಲ್ಲ ಗಮನಕ್ಕಿದೆ. 100% ಇದ್ರ ಬಗ್ಗೆ ಎಲ್ಲನೂ ಹೋಗಿ ವಿಚಾರಿಸಿ ಏನೇನಾಗುತ್ತೆ ಅದನ್ನು ಈಗ ಆಲ್ರೆಡಿ ಅವ್ರ ಮೇಲೆ ನಾವು ಏನೆಲ್ಲ ಮಾಡಬೇಕಾಯ್ತದೆಲ್ಲ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಏನೇ ಸಮಸ್ಯೆ ಇದ್ರೂ ತಿಳಿಸಿ, ಅದ್ರ ಪರವಾಗಿ ನಾವು ವರ್ಕ್ ಮಾಡ್ತೀವಿ. ಇದ್ರ ಪರವಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಎಕ್ಸಾಮ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಪಾಸ್ ಆಗಿ ಆರ್ಡರ್ ಕಾಪಿ ತೊಗೊಂಡು ಕೆಲಸ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಬರೀ ನೋಟಿಫಿಕೇಷನ್ಸ್ ಎಕ್ಸಾಮ್ಸ್ ಅಟೆಂಪ್ಟ್ ಕೊಡ್ತೀನಿ ಅನ್ನೋದಾದರೆ, ಸುಮ್ಮನೆ ಅಟೆಂಪ್ಟ್ ಕೊಡ್ತೀನಿ ಅನ್ನೋದಾದರೆ ಯಾವುದೇ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಡಿ. ತುಂಬ ಸೀರಿಯಸ್ಸಾಗಿ ಎಕ್ಸಾಮ್ ಬರೆದು ಪಾಸ್ ಆಗ್ತೀನಿ ಅನ್ನೋ ಥರ ನೀವು ಪ್ರಿಪ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವತ್ತು ನೀವು ಮೈಂಡ್ ಡೈವರ್ಟ್ ಆದರೆ ಯಾವುದೇ ಕಾರಣಕ್ಕೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಈಗಿರೋ ಕಾಂಪಿಟೇಷನಲ್ಲಿ ಎಲ್ಲರೂ ತುಂಬ ಸೀರಿಯಸ್ಸಾಗಿ ಓದ್ಕೊಳ್ಳಿ. ಒಂದೊಂದು ನಿಮಿಷನೂ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನೀವು ಸುಮ್ಮನೆ ಈಗ ಮೊಬೈಲಿಗೆ ಅಂದರೆ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟಿದ್ರ, ಸ್ವಲ್ಪ ಅದರಿಂದ ಸ್ವಲ್ಪ ಆಚೆ ಬಂದು ನೆಕ್ಸ್ಟ್ ಒಂದು 6 ಮಂತ್ 1 ಇಯರ್ ಜಾಬ್ ತೊಗೊಳೋ ತನಕ ತುಂಬ ಸೀರಿಯಸ್ಸಾಗಿ ಓದ್ಕೊಡಿ. ಯಾಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿರೋದು ಬರೀ ನೋಟಿಫಿಕೇಷನ್ಸ್ ಮಾಡಿ ಯಾರ್ದೋ ಮಧ್ಯವರ್ತಿಗಳ ಪಾಲು ಇಲ್ಲ ಇಲಾಖೆಯಲ್ಲಿ ಇರೋಂಥವ್ರಿಗೆ, ಬಿಸ್ನೆಸ್ ಮ್ಯಾನು ಮತ್ತು ರಾಜಕೀಯ ವ್ಯಕ್ತಿಗಳ ಪಾಲಾಗಬಾರ್ದು. ಇದು ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂಥವರಿಗೆ ಕೆಲಸ ಸಿಗಬೇಕು. ಆ ರೀತಿ ಹೋರಾಟ ಮಾಡಿ ಮಾಡಿಸ್ತಾ ಇರೋಂಥದ್ದು. ಯಾವುದೇ ಕಾರಣಕ್ಕೂ ಒಂದೇ ಒಂದು ಪೋಸ್ಟು ಮಧ್ಯವರ್ತಿಗಳಿಗೆ ಕ್ವಶನ್ ಪೇಪರ್ ಲೀಕ್ ಆಗಿರೋದು, OMR ಶೀಟ್ಸ್ ಲೀಕ್ ಮಾಡ್ಕೊಳೋದು, ಬ್ಲೂಟೂತ್ ಸ್ಕ್ಯಾಮು, ಯಾವುದೂ ಆಗಬಾರ್ದು. ಇದು ಯಾವುದು ಆಗದೇ ಇರೋ ರೀತಿ ನಾವೇ ನೋಡ್ಕೊಬೇಕು. ಯಾವುದೋ ಒಂದು ಸ್ವಲ್ಪ ಪ್ರೂಫ್ ಸಿಕ್ಕಿದ್ರೆ ಈ ಸತಿ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದು ಬೇಡ. ಎಲ್ಲರೂ ಅಷ್ಟೇ ತುಂಬ ಸೀರಿಯಸ್ಸಾಗಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೋಟಿಫಿಕೇಷನ್ಸ್ ಆಗಿರೋದು ಬರೀ ಎಕ್ಸಾಮ್ಸ್ ಅಟೆಂಪ್ಟ್ ಕೊಟ್ಟು ಅದರಿಂದ ಫೇಲ್ ಆಗೋದೊಂದು, ಪ್ಲಸ್ ಲಿಸ್ಟಿಂದ ಬಂದಾದ್ಮೇಲೆ ತಿರ್ಗಾ ಮತ್ತೆ ಎಕ್ಸಾಮ್ ಅದು ಇದು ಅಂತ ಹೋದಾಗ ತುಂಬ ಒಂಥರ ಮಾನಸಿಕವಾಗಿ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಮತ್ತು ಇಲಾಖೆಯಲ್ಲಿ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಎಕ್ಸಾಮ್ಸ್ ನಡೆಸೋ ಅಂಥವ್ರು ತುಂಬ ಸೀರಿಯಸ್ಸಾಗಿ ಎಕ್ಸಾಮ್ಸ್ ನಡೆಸಬೇಕು. ಯಾವುದೇ ಕಾರಣಕ್ಕೂ ಸುಮ್ಮನೆ ಬೇಕಾಬಿಟ್ಟು ಎಕ್ಸಾಮ್ ನಡೆಸಿದ್ರೆ ಈ ಸತಿ ಯಾರೂ ಸುಮ್ಮನೆ ಇರಲ್ಲ. ಎಲ್ಲರೂ ಡಿಪಾರ್ಟ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ತುಂಬ ಸೀರಿಯಸ್ಸಾಗಿ ತೊಗೊಂಡು ಎಕ್ಸಾಮ್ ನಡೆಸಬೇಕು. ಮತ್ತೆಲ್ಲ ಸ್ಟೂಡೆಂಟ್ಸ್ಗೆ ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅದೇನೇ ಸಮಸ್ಯೆ ಇದ್ರೂ ನಮಗೆ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.